souls like Ilayaraja ji who recognize that and want to offer that talent given by Krishna in the service of Krishna's children. So that's his greatness. So we are very happy, we are very heartened to have this event happening around Akshay Patra, and we welcome Ilayaraja ji to Bangalore. I don't need to welcome him, he's already so connected with our city and Karnataka, and we're very happy to have him inaugurate this 50th year of commemoration of his services to music and country begin in Bangalore with Akshay Patra. Namaste. Thank you. Means there must be 2-3 things are very important. On what you are not, why you are meditating, the reason. Meditating on what? Meditating for what? ಈ ಪ್ರಶ್ನೆ ಇದ್ರೆ ಅದು ಮೆಡಿಟೇಷನ್ ಅಲ್ಲ. I'm asking not meditation, it's meditation, it's dhyana. ಧ್ಯಾನ ಬಗ್ಗೆ ನಾನು ಹೇಳೋದು. ಧ್ಯಾನ ಮಾಡೋದಕ್ಕೆ ಒಂದು ಪರ್ಪಸ್ ಇರ್ತದಲ್ಲ, ಪರ್ಪಸ್ ಇರಬೇಕಲ್ಲ, ಇರ್ತದೆ. ಧ್ಯಾನ ಮಾಡಬೇಕು ಅನ್ನೋ ತೀರ್ಮಾನ. ದೆನ್ ಫಾರ್ ವಾಟ್ ಯು ಆರ್ ಮೇಕಿಂಗ್ ಧ್ಯಾನ? You can be peaceful without doing dhyana. That is dhyana. ಏನು ಪ್ರಶ್ನೆ ಇಲ್ಲದೆ ಹೋದರೆ ಎಲ್ಲ ಸರಿ ಹೋಯ್ತಲ್ಲ. ನಿಮಗೆ ನಾಲೆಡ್ಜ್ ಇದೆ, ನಿಮಗೆ ಬುದ್ಧಿ ಇದೆ, ಥಾಟ್ಸ್ ಬರ್ತಾ ಇದೆ. ಥಾಟ್ಸ್ ಬರುವಾಗ ಥಾಟ್ಸ್ ಇಲ್ಲದ ಸುಮ್ಮನೆ ಕೂತಿರೋ ಸಮ್ಟೈಮ್ಸ್ ಏನು ಇಲ್ಲದ ಎಂಟಿ ಆಗಿ, ಆ ಎಂಟಿ ನಿಮ್ಮ ಹತ್ರ ಇದೆ ಇಲ್ಲ, ಲವ್ ಇದೆ, ಅಂದು ಇದೆ, ಕರುಣೆ ಇದೆ, ಎಲ್ಲ ಇದೆ, ನಮ್ಮ ಒಳಗೆ ಇದೆ. ಅದರಲ್ಲಿ ಸೈಲೆನ್ಸ್ ಕೂಡ ಇದೆ. ಆ ಸೈಲೆನ್ಸ್ನಲ್ಲಿ ಯಾತಿಗೆ ಇರಬಾರ್ದು? ಅದೇ ಮೆಡಿಟೇಷನ್. ಕೊರೋನಾ ಅಂದು ಬಂದಿದೆ. ಈ ಮೀಟಿಂಗ್ ಅದಕ್ಕೋಸ್ಕರ ನಡೀತಾ ಇದೆ. ಅದರಲ್ಲಿ ಜನರಲ್ ಆದ ಪ್ರಶ್ನೆಗಳು ಕೇಳೋದಕ್ಕೆ ನಾನು ಅಷ್ಟು ಬುದ್ಧಿವಂತನಲ್ಲ. ಬುದ್ಧಿ ಇಲ್ಲ. ಬುದ್ಧಿ ಸ್ಟ್ರೈಟ್ ಆಗಿ ತಲೆಗೆ ಹೋಗುದಿದೆ. ತಲೆಗೆ ಹೋಗಬಹುದು, ತಲೆ ದೊಡ್ಡದಾಗಿಬಿಡುತ್ತೆ. ಬಟ್ ಮ್ಯೂಸಿಕ್ go straight away go to the heart, to the soul, the purification. There won't be any other ಪ್ರಶ್ನೆ ಏನೂ ಇರೋಲ್ಲ ಮ್ಯೂಸಿಕ್ ಅಂದರೆ. ಆ ಪುರಿತವಾದ ವಾಟ್ ಯು ಕಾಲ್ ದಟ್ ಸ್ಪಿರಿಟ್, ಆ ಸ್ಪಿರಿಟ್, ಪ್ಯೂರಿಟಿ, ಆ ಪ್ಯೂರಿಟಿನಲ್ಲಿ ಮಾಡೋ ಮ್ಯೂಸಿಕ್ ಬಂದು ಅದರಲ್ಲಿ ಬರೋ ಹಣದಲ್ಲಿ ಅಕ್ಷಯ ಪಾತ್ರತೆಗೆ ಕೊಡಬೇಕೆಂದು ಶ್ರೀರಾಮನವರು ನನ್ನ ಹತ್ರ ಹೇಳಿದ ರಚನ ನನಗೆ ತುಂಬ ಖುಷಿಯಾಯಿತು. ಒಳ್ಳೆ ಪರ್ಪಸ್ಗೋಸ್ಕರ ನಾವು ಹುಟ್ಟಿದೆ ಇದಕ್ಕೋಸ್ಕರ ಅನ್ನೋ ಥರ ನನಗೆ ಆಯಿತು.